ನಾನೆಲ್ಲ ಕೈ ಮುಗಿದು ಬೇಡ್ಕೊಳ್ತೇನೆ. ಕುಮಾರಣ್ಣವರು ಯುವಕರು, ಉತ್ಸಾಹಶಾಲಿಗಳು. ಇವತ್ತು ನಮ್ಮ ದೇವೇಗೌಡರ ಮೊಮ್ಮಕ್ಕಳು, ಅವರಿಗೆ ಆಶೀರ್ವಾದವಿದೆ, ಕುಮಾರಣ್ಣ ಆಶೀರ್ವಾದವಿದೆ. ಇವತ್ತು ಕುಮಾರಣ್ಣ ಅವರು ಮುಖ್ಯಮಂತ್ರಿಯಾಗಿ ಮಾಡಿದ ಸೇವೆ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕುಮಾರಣ್ಣ ಈ ಕ್ಷೇತ್ರಕ್ಕೆ ಹೊಸಬರಲ್ಲ, ಈ ಕ್ಷೇತ್ರಕ್ಕೆ ಹೊಸಬರಲ್ಲ. ಸುಮಾರು 15-20 ಸಾರಿ ಬಂದಿದ್ದಾರೆ. ರಾತ್ರಿ 4 ಗಂಟೆವರೆಗೂ ಕ್ಯಾನ್ವಾಸ್ ಮಾಡಿದ್ದಾರೆ. 4 ಗಂಟೆ ಕ್ಯಾನ್ವಾಸ್ ಮಾಡಿದ್ದಾರೆ. ಆದ್ದರಿಂದ ಈ ಪಕ್ಷವನ್ನು ಬಲಪಡಿಸುವುದು ನಮ್ಮೆಲ್ಲರ ಆದ್ಯತೆ ಕರ್ತವ್ಯ. ಆದ್ದರಿಂದ ನಿಖಿಲ್ ಕುಮಾರಸ್ವಾಮಿಯವರ ಕೈಯನ್ನು ಇವತ್ತು ಏನು ಕೆಲಸಕ್ಕೆ ಅವರು ಇವತ್ತು ಬಂದಿದ್ದಾರೋ ಆ ಕೆಲಸ ಎಲ್ಲ ಹೇಳ್ತಾರೆ ನಿಮಗೆ. ನೀವೆಲ್ಲ ಕೂಡ ಸದಸ್ಯ ಅಭಿಯಾನ ಬಂದಿದ್ದಾರೆ. ಇವತ್ತು ಎಲ್ಲ ಸದಸ್ಯರಾಗಬೇಕು. ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಅವರು ಹೇಳ್ತಾರೆ ಆ ರೀತಿ ಮಾಡಬೇಕು. ಮಾಡಿ ಈ ಪಕ್ಷವನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಅಧಿಕಾರಕ್ಕೆ ತಂದು ಮಾನ್ಯ ಕುಮಾರಸ್ವಾಮಿಯವರು ಮಾಡಿದ ಸೇವೆ ಯಾರಾದರೂ ಮಾಡೋದಕ್ಕಾಗುತ್ತಾ? ಅವಾಗೆಲ್ಲ ನಮ್ಮ ಮಿತ್ರರೆಲ್ಲ ಹೇಳ್ತಾ ಇದ್ರು, ರೈತರಿಗೆ ಇವತ್ತು ಬೆನ್ನೆಲುಬವರು 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಯಾವನಾದ್ರೂ ಈ ದೇಶದಲ್ಲಿ ಧೈರ್ಯ ಇದೆಯಾ? ಅಲ್ಲ, ಮಾವಿನ ಬೆಲೆ ಇದು ಟೊಮೆಟೊ 24 ಗಂಟೆಗಳಲ್ಲಿ ಅದನ್ನು ಅನೌನ್ಸ್ ಮಾಡಿದ್ರು. ಆ ಯೋಗ್ಯತೆ ಇವರಿಗೆಲ್ಲ ಇವತ್ತು 50% ಕೇಂದ್ರ ಸರ್ಕಾರದಿಂದ ತಂದರು. ಆ ದುಡ್ಡನ್ನು ಸರಿಯಾಗಿ ಹಂಚೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಆ ಚಿನ್ನಪರೇಟೆಯನ್ನು ಕೇಳಿ ಹೇಳ್ತಾರೆ ಪಾಪ, ಅದು ಪಡಬಾರದು ಕಷ್ಟ ಪಡ್ತಾನೆ ಪಾಪ. ಏನು ಮಾಡೋದು? ಇವ್ರ ಸರ್ಕಾರ ಸ್ಪಂದಿಸುವುದಿಲ್ಲ. ಏನು ನಾವೇನು ಮಾಡೋದು? ಈ ರೀತಿ ತೊಂದರೆಗಳಾಗ್ತಾ ಇದೆ. ಮುಂದಿನ ದಿವಸಗಳಲ್ಲಿ ನಮ್ಮದೇ ಒಂದು ಸರ್ಕಾರ, ನಮ್ಮ ಸರ್ಕಾರನೇ ಬರಬೇಕು. ಕುಮಾರಣ್ಣವರೇ ಇವತ್ತು ನಮ್ಮ ಪಕ್ಷ ಬಿಜೆಪಿ ಪಕ್ಷ ಎರಡೂ ಒಂದಾಗಿ NDA ಸರ್ಕಾರದ ಪ್ರಮುಖರಾಗಿ ಅವರು ಮುಖ್ಯಮಂತ್ರಿಗಳು ಆಗಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ನಿಮ್ಮೆಲ್ಲರ ಇವತ್ತು ನೀವೆಲ್ಲ ಕೂಡ ಪಕ್ಷ ಒಗ್ಗಟ್ಟಾಗಿ ಇನ್ನು ಮೇಲೆ ಒಗ್ಗಟ್ಟಾಗಿರಬೇಕು. ಏನೇ ವ್ಯತ್ಯಾಸಗಳಿರಬಾರ್ದು. ಇನ್ನು ಮೇಲೆ ನಿಮ್ಮ ಯಾರೇ ಕೂಡ ಏನು ವ್ಯತ್ಯಾಸಗಳಿದ್ದರೂ ಕೂಡ ನನ್ನ ಹತ್ರ ಆಗಲಿ, ನನ್ನ ಮುಖಂಡ ಹತ್ರ ಬನ್ನಿ, ನಾವು ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೇವೆ ಅಂತ ಹೇಳಿಬಿಟ್ಟು ಹೇಳ್ತಾ, ಪಕ್ಷವನ್ನು ಎಲ್ಲ ಚುನಾವಣೆಯಲ್ಲಿ ಮುಂಬರುವ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಆಗ್ಬೋದು, ಅಥವಾ ಯಾವುದು ಜಿಲ್ಲಾ ಪಂಚಾಯತ್ ಆಗ್ಬೋದು, ತಾಲೂಕು ಸಮಿತಿ ಆಗ್ಬೋದು, ಮುನ್ಸಿಪಾಲ್ಟಿ ಆಗ್ಬೋದು, ಎಲ್ಲ ಚುನಾವಣೆಗಳಲ್ಲಿ ಕೂಡ ನಾವು ನಮ್ಮ ಪಕ್ಷವನ್ನು ಹೆಚ್ಚಿನ ಬಹುಮತದಿಂದ ಸೋಲುವ ಪ್ರಶ್ನೆ ಇಲ್ಲ. ಆದ್ದರಿಂದ ಏನೋ ಕೆಲವು ಅದೇ ಹೇಳಿದ್ರಲ್ಲ, ಡೈರಿ ಎಲೆಕ್ಷನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅದು ಪಾಪ ದುಡ್ಡು ಯಾರು ಕೊಟ್ಟರು ಅವ್ರಿಗೆ ಓಟ್ ಹಾಕಿದ್ದಾರೆ. ಏನು ಮಾಡೋದು? ನಮ್ಮ ಅಭ್ಯರ್ಥಿಗಳು ದುಡ್ಡು ಕಡಿಮೆ ಇತ್ತು, ಏನೋ ಆಗಿದೆ ಬಿಡಿ, ಅದು ಬೇಡ ರಸ್ತೆ. ಆದ್ದರಿಂದ ಅದೊಂದು ಬಿಟ್ಟರೆ ಇವತ್ತು ಹಿಂದೆ ಜಿಲ್ಲಾ ಪಂಚಾಯತು 7 ಸೀಟಿಗೆ 5 ಸೀಟು ನಾವು ಗೆದ್ದಿದ್ವು. ಯಾವ್ದು ತಾಲೂಕು ಪಂಚಾಯತಿ ಬಂದಿತ್ತು, ಮುನ್ಸಿಪಾಲ್ಟಿ ಬಂದಿತ್ತು, ಯಾವುದರಲ್ಲಿ ನಾವು ಕಡಿಮೆ ಇಲ್ಲ. ಸೊ ಅದಕ್ಕಿಂತ ಹೆಚ್ಚಿನ ರೀತಿ ಇವತ್ತು ನಿಮ್ಮ MLA ಇದ್ದಾರೆ, ನಿಮ್ಗೇನು ಕಡಿಮೆ ಇಲ್ಲ. ಆದ್ದರಿಂದ ದಯಮಾಡಿ ನಿಮ್ಮೆಲ್ಲರನ್ನು ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ. ನಮ್ಮ ಪಕ್ಷವನ್ನು ಮತ್ತೆ ನಮ್ಮ ಕುಮಾರಣ್ಣವರ, ನಿಖಿಲ್ರವ್ರನ್ನ, ದೇವೇಗೌಡರ ಒಂದು ಆಶೀರ್ವಾದ, ಅವರ ಒಂದು ಕೈಯನ್ನು ಬಲಪಡಿಸಿ ಈ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ತಮ್ಮನ್ನು ಕೈ ಮುಗಿದು ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ. ಹೇಳಿದೆ ಮಾವು ಬೆಲೆ ಕುಮಾರಣ್ಣ 50% ಕೇಂದ್ರ ಸರ್ಕಾರದಿಂದ ಬಂದ ಮೇಲೆ ಈ ಸರ್ಕಾರ ಬುದ್ಧಿ ಬಂತು, ನಾವು ಸ್ವಲ್ಪ ಕೊಡೋಣ ಅಂತ. ಅದು ಪೂರ್ಣವಾಗಿ ಕೊಟ್ಟಿಲ್ಲ. ಇವತ್ತು ಸರಿಯಾಗಿ ಸಮರ್ಪಕವಾಗಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ. ನಮ್ಮ ಚಿನ್ನಪರೇಟೆಯನ್ನು ಕೇಳಿದ್ರೆ ಗೊತ್ತಾಗುತ್ತೆ, ಕರೆಕ್ಟಾಗಿ ಹೇಳ್ತಾರೆ ಪಾಪ. ಸೊ ಇವೆಲ್ಲ ಕೂಡ ಲೋಪದೋಷಗಳಿದೆ, ಎಲ್ಲ ಸರಿಪಡಿಸೋಣ. ಮುಂದಿನ ದಿವಸಗಳಲ್ಲಿ ನಿಮಗೆಲ್ಲ ದೇವರ ದಯೆಯಿಂದ ಒಳ್ಳೆ ಮಳೆಯಾಗಿ ಬೆಳೆಯಾಗಿ ಈ ಒಂದು ಕಷ್ಟ, ಈ ಸಾರಿ ಇರುವ ಕಷ್ಟಗಳು ಎಂದೂ ನೋಡಿಲ್ಲ ನಾವು. ಈ ಮಾವು ಬೆಲೆ ಆಗಲಿ ಅಥವಾ ಟೊಮೆಟೊ ಬೆಲೆ ಆಗಲಿ, ಇಂಥ ಒಂದು ಕಷ್ಟಗಳು ಯಾವತ್ತೂ ಕೂಡ ನಾವು ಕಂಡಿಲ್ಲ, ಜೀವಮಾನದಲ್ಲಿ ಕಂಡಿಲ್ಲ. ಆದ್ದರಿಂದ ಮುಂದಿನ ದಿವಸಗಳು ಒಳ್ಳೆಯ ದಿವಸಗಳು ಬರಲಿ ಅಂತ ಹೇಳ್ತಾ ಇವತ್ತು
ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಯುವ ಮುಖಂಡರು ನಮ್ಮನ್ನ ಉದ್ದೇಶಿಸಿ ಮಾತಾಡ್ತಾರೆ. ಇವಾಗ ನೀವೆಲ್ಲ ಕೂಡ ಚಾಚು ತಪ್ಪದೆ ಅವರ ಮಾತನ್ನ ಕೇಳಿ ಆ ರೀತಿ ನೀವು ನಡ್ಕೊಳ್ಬೇಕು ಅಂತ ನಿಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.